ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ಕಾರ. ಆಲಿಯಾ ಎಂಬ್ರಾಯ್ಡ್ರಿ ಆ್ಯಂಡ್ ಫ್ಯಾಷನ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಒಂದು ಸಿಂಪಲ್ ಆಗಿರೋ ಒಂದು ಥ್ರೆಡ್ ವರ್ಕ್ ಡಿಸೈನ್ನ ಮಾಡಿದ್ದೀನಿ. ಸೊ ಹೇಗೆ ಮಾಡಿದ್ದೀನಿ ನೋಡಿ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ನಾನೇನು ಮಾಡ್ಕೊಂಡಿದ್ದೀನಿ, ಫಸ್ಟ್ ಒಂದು 3 ವಿಡ್ತಲ್ಲಿ ಗೋಲ್ಡನ್ ಕಲರ್ ಜರಿ ಥ್ರೆಡಲ್ಲಿ ಒಂದು ಬಾರ್ಡರ್ ಲೈನ್ನ ಕೊಟ್ಟಿದ್ದೀನಿ. ಇದು ನೀವು ಇಲ್ಲಿ ಏನು ಕ್ರಾಸ್ ತಗೋಬೇಕಾದ್ರೆ ಫ್ರೇಮ್ನ ನೀವು ಬೆಂಡ್ ಮಾಡಬೇಕು. ನಿಲ್ಲಿಸಿ ನೀವು ಸ್ಟಾಪ್ ಮಾಡಿದ್ರೆ ಅದಷ್ಟು ನೀಟಾಗಿ ಫಿನಿಶಿಂಗ್ ಬರಲ್ಲ. ಫ್ರೇಮ್ನೇ ಬೆಂಡ್ ಮಾಡಿ, ಆವಾಗ ಇದು ಕ್ರಾಸ್ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ನಾನು ಆರ್ಚ್ ಹಾಕ್ಕೊಂಡಿದ್ದೀನಿ. ಆರ್ಚ್ ಕೂಡ ಅಷ್ಟೇ, ಇದು ಒಂದು 3 ವಿಡ್ತಲ್ಲಿ ಬಂದು ಎಡ್ಜಸ್ಸಿಗೆ ಬರಬೇಕಾದ್ರೆ ಶಾರ್ಪ್ನೆಸ್ ಕೊಟ್ಕೊಂಡು ಹೋಗಿದ್ದೀನಿ. ಮಿಡ್ಲಲ್ಲಿ ಸ್ವಲ್ಪ ಒಂದು 3 ವಿಡ್ತ್ ಕೊಟ್ಟು ಶಾರ್ಪ್ನೆಸ್ಸಿಗೆ ಬರಬೇಕಾದ್ರೆ ಒಂದು 0, 1 ಈ ವಿಡ್ತಲ್ಲಿ ನಾನು ಕೊಟ್ಕೊಂಡು ಹೋಗಿದ್ದೀನಿ. ಅದಾದಮೇಲೆ ಇಲ್ಲಿ ನಾನು ಒಂದು ಚಿಕ್ಕದಾಗಿ ಒಂದು ಫ್ಲವರ್ ಪ್ಯಾಟರ್ನ್ ಮಾಡ್ಕೊಂಡಿದ್ದೀನಿ. ಮಧ್ಯದಲ್ಲಿ ಒಂದು 1 ವಿಡ್ತಲ್ಲಿ ಒಂದು ತಿಲಕ ಶೇಪ್ ಇದೆಯಲ್ಲ, ಆ ಶೇಪನ್ನು ಕೊಟ್ಕೊಂಡು ಅದರ ಸುತ್ತ ನಾನು ಪೆಟಲ್ಸ್ ಹಾಕ್ಕೊಂಡು ಹೋಗಿದ್ದೀನಿ. ಫಸ್ಟ್ ಪೆಟಲು ಸ್ವಲ್ಪ ದೊಡ್ಡದಾಗಿ ಬರಬೇಕು. ಅದಾದಮೇಲೆ ಬರೋ ಪೆಟಲ್ಸು ಫಸ್ಟ್ ಪೆಟಲ್ ಏನಿದೆ ಆ ಪೆಟಲಿಗೆ ಈವನ್ ಆ ಪೆಟಲ್ಗೆ ಸಮನಾಗಿ ಬರಬೇಕು. ಆ ಥರ ಮಾಡ್ಕೊಂಡು ಹೋಗಬೇಕಾಗತ್ತೆ. ಇದೊಂಥರ ಕ್ರೀಮ್ ಕಲರಲ್ಲಿ ಪಿಂಕ್ ಮತ್ತು ಕ್ರೀಮ್ ಕಲರ್ ಕಾಂಬಿನೇಷನ್ ಒಂಥರ ಚೆನ್ನಾಗಿದೆ. ಸೊ ಅದೇ ಥರ ಫುಲ್ಲು ಆರ್ಚ್ಗೆ ಏನಿದೆ, ಆರ್ಚಿನ ಮಿಡಲ್ ಭಾಗದಲ್ಲಿ ಅದೇ ಥರ ಶೇಪ್ನ ಕೊಟ್ಕೊಂಡು ಹೋಗಿರೋದು. ಮಧ್ಯದಲ್ಲಿ ಒಂದು ತಿಲಕ ಶೇಪ್ ಕೊಟ್ಕೊಂಡು ಅದರ ಸುತ್ತ ಪೆಟಲ್ಸ್ ಹಾಕ್ತಾ ಹೋಗಿದ್ದು. ಇಲ್ಲಿ ಮಧ್ಯದಲ್ಲಿ ಏನು ಮಾಡಿದ್ದೀನಿ ಅಂದರೆ ಪಿಂಕ್ ಕಲರ್ನೇ ತೊಗೊಂಡು ನಾನು ಸ್ವಲ್ಪ ಡಾರ್ಕ್ ಪಿಂಕ್ ತೊಗೊಂಡಿದ್ದೀನಿ. ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣ್ತಿಲ್ಲ. ಆ ಮಧ್ಯದಲ್ಲಿ ಫಿಲ್ ಮಾಡಿದ್ದೀನಿ. ಅದಾದಮೇಲೆ ಮಿಡಲಲ್ಲಿ ಸ್ವಲ್ಪ ಗ್ಯಾಪ್ ಇದೆಯಲ್ಲ, ಆರ್ಚಿನ ಮಿಡಲಲ್ಲಿ ಅಲ್ಲಿ ನಾನು ಒಂಥರ ಲೀಫ್ ಶೇಪನ್ನ ಕೊಟ್ಟಿದ್ದೀನಿ. ಇದು ಕೂಡ 0 to 5, 5 to 0 ಆ ರೀತಿ ಬರುತ್ತೆ. ನಾವು ಆ ರೀತಿ ಶೇಪ್ ಕೊಟ್ಕೊಂಡು ಹೋಗಬೇಕು. ಅದಾದಮೇಲೆ ಆರ್ಚಿನ ಮಧ್ಯಭಾಗ ಏನಿದೆ ಅದರಲ್ಲಿ ಅದರ ಮಧ್ಯಭಾಗದಲ್ಲಿ ನಾನು ಕ್ರೀಮ್ ಕಲರ್ ಏನು ಥ್ರೆಡ್ ಇದೆ ಅದೇ ಥ್ರೆಡ್ಡಲ್ಲಿ ಫಿಲ್ಲಿಂಗನ್ನು ಮಾಡಿದ್ದೀನಿ. ಸೊ ಇಷ್ಟೇ ಡಿಸೈನು, ಸಿಂಪಲ್ ಡಿಸೈನು. ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಪಕ್ಕದಲ್ಲಿರೋ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಗ ನಿಮಗೆ ನೋಟಿಫಿಕೇಷನ್ ಬೇಗ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.